ನಾವು ನಮ್ಮ ಸಂಘ ಶುರು ಮಾಡಿ 22 ವರ್ಷ ಆಯಿತು. ನಮ್ಮ ಸಂಘದಲ್ಲಿ 10 ಜನ ಸದಸ್ಯರಿದ್ದು ನಾವು ಯಾವುದೇ ಬ್ಯಾಂಕ್ ವ್ಯವಹಾರ ಏನು ಮಾಡಲಿಕ್ಕೆ ಗೊತ್ತಿಲ್ಲದ ಜನಗಳೇ ನಾವು ಇದ್ದದ್ದು. ಎಂಥ ಕೆಲಸವೂ ಮಾಡಲಿಕ್ಕೆ ಗೊತ್ತಿಲ್ಲದವರೇ. ಅದರ ನಂತರ ಈ ಧರ್ಮಸ್ಥಳ ಸಂಘ ಸೇರಿ ಯೋಜನೆಯಲ್ಲಿ ಲೋನು ತೆಗೆದು ಹಲವು ಕೆಲಸಗಳನ್ನು ಮಾಡಿದ್ದೇವೆ. ಅದಲ್ಲದೆ ಸುರಕ್ಷಾ ಅದು ಸಹ ನಮಗೆ ಸಿಗ್ತಾ ಉಂಟು. LIC ಅದರಿಂದ ಆಗ್ತಾ ಉಂಟು, ಎಲ್ಲವೂ ಆಗ್ತಾ ಉಂಟು. ಎಲ್ಲವೂ ಆದರೂ ಸಹ ಇಷ್ಟು ವರ್ಷ ಇಲ್ಲದ ಈ ಸಂಘವನ್ನು ಇವಾಗ ಯಾಕೆ ಸದ್ಯಕ್ಕೆ ಎಲ್ಲರೂ ದೂರಲಿಕ್ಕೆ ಶುರು ಮಾಡಿದ್ದು? ಬಡ್ಡಿ ಜಾಸ್ತಿ, ಅದು ಜಾಸ್ತಿ, ಇದು ಜಾಸ್ತಿ ಅಂತೇಳಿ. ಇದೇ ಮೊದಲು ಯಾಕೆ ಜಾಸ್ತಿ ಆಗಿರಲಿಲ್ಲ ಜನರಿಗೆ ಬಡ್ಡಿ? ಇಷ್ಟೆಲ್ಲ ಇದು ಯೋಜನೆ ಸವಲತ್ತು ಕೊಡುವಾಗ ಅದನ್ನು ಯಾಕೆ ದೂರ್ತಾ ಬರ್ತಾ ಇದ್ದಾರೆ ಜನಗಳು? ಅದು ಅಲ್ಲದೆ ಈ ಸಂಘದಲ್ಲಿ ನಮಗೆ ಯಾವುದೇ ಬ್ಯಾಂಕು ಲೋನ್ ಕೊಡದೆ ವಿದ್ಯಾಭ್ಯಾಸಕ್ಕಾಗಿ ನಾನು ಪರದಾಡಿದ್ದೇನೆ, ಮಕ್ಕಳ ಅಲ್ಲ. ಅದೇ ಈ ಧರ್ಮಸ್ಥಳ ಸಂಘವು ಲೋನ್ ಕೊಟ್ಟು 4 ಲಕ್ಷ ಲೋನ್ ಕೊಟ್ಟು ಅದನ್ನು ನಿಯತ್ತಾಗಿ ಕಟ್ಟಿಕೊಂಡು ಅದಕ್ಕೆ ಎಲ್ಲ ಬೇಕಾದ ವ್ಯವಸ್ಥೆಯನ್ನು ಅವರು ಮಾಡಿಕೊಂಡು ನಾವು ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕಲಿಸಿದ್ದೇವೆ. ಆವಾಗ ಇದು ಬಡ್ಡಿ ಜಾಸ್ತಿ ಅಂತ ಹೇಳುವ ಜನರಲ್ಲ ಎಲ್ಲಿ ಹೋದರು? ನಮಗೆ ಅದು ಬೇಕಾದ್ದು. ಇವಾಗ ಯಾಕೆ ಅದು ಬಡ್ಡಿ ಜಾಸ್ತಿ ಅಂತ ಜನರು ಅದನ್ನು ಹೇಳುದು? ನಮ್ಮದು ಸ್ತ್ರೀ ಬೆಂಬಲದ ಸಂಘ. ಯಾಕೆಂದರೆ ನಮ್ಮದಲ್ಲಿ ಎಲ್ಲರೂ ಹೆಚ್ಚಿನವರು ಸ್ತ್ರೀಗಳೇ ಇರುವುದು. ಒಕ್ಕೂಟದ ಪದಾಧಿಕಾರಿ ಅದು ಅಧ್ಯಕ್ಷರೂ ಸ್ತ್ರೀಯೇ ಆಗಿರುವಾಗ ಇದೆಲ್ಲ ರೀತಿಯಲ್ಲಿ ಒಳ್ಳೆಯ ರೀತಿಯಲ್ಲಿ ನಡೆದುಕೊಂಡು ಹೋಗುವ ಸಂಘವನ್ನು ಈಗ ಬಡ್ಡಿ ಜಾಸ್ತಿ ಅಂತ ಯಾರಾದರೂ ಇದನ್ನು ಹೇಳಲಿಕ್ಕೆ ಬಂದು ನಮ್ಮನ್ನು ಹಿಂದೆ ಮಾಡಿದಲ್ಲಿ ನಾವು ಅದಕ್ಕೆ ಅವರನ್ನು ಯಾವುದಕ್ಕೂ ಸರಿಯಲ್ಲಿ ಮುಂದೆ ಹೋಗಲಿಕ್ಕೆ ಬಿಡಲಿಕ್ಕಿಲ್ಲ ಅಂಥವರನ್ನು. ಯಾಕೆಂದರೆ ನಮಗೆ ಈ ಯೋಜನೆಯೇ ಒಳ್ಳೆಯ ರೀತಿಯಲ್ಲಿ ಆಗಿದೆ. ಅದಕ್ಕೆ ಬೇಕಾಗಿ ಬಡ್ಡಿ ಜಾಸ್ತಿ ಎಂತಾದರೂ ಹೇಳುವವರು ಇಲ್ಲಿ ಬರಲಿ, ಅದಕ್ಕೆ ನಾವು ಸರಿಯಾಗಿ ಹೇಳಿ ತೋರಿಸ್ತೇವೆ. ಅವರಿಗೆ ಸರಿಯಾದ ಮಾಹಿತಿಯನ್ನು ಕೊಟ್ಟು ಉತ್ತರ ಕೊಟ್ಟು ನಾವು ಅವರಿಗೆ ಬೇಕಾದ ಇದನ್ನು ಮಾಡ್ತೇವೆ. ಅದರಲ್ಲಿ ಏನು ಪೊಲೀಸ್ ಸ್ಟೇಷನ್ ಹತ್ತಿದ್ರೂ ನಮಗೇನು ಬೇಜಾರಿಲ್ಲ, ಎಲ್ಲವೂ ಮಾಡ್ತೇವೆ ನಾವು. ಅದಕ್ಕೆ ಬೇಕಾದ ವ್ಯವಸ್ಥೆ ಬರಲಿ. ಅವರು ಬಡ್ಡಿ ಜಾಸ್ತಿ ಅಂತ ಹೇಳುವ ಜನಗಳು ಇಲ್ಲಿಗೆ